ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಈ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಅಲ್ವಾ, ಕರ್ನಾಟಕ ಸ್ಥೂಲ ಪರಿಚಯ, ಪ್ರಾಕೃತಿಕ ವಿಭಾಗಗಳಿಗೆ ಎಷ್ಟು ಭಾಗಗಳಿಗೆ ವಿಂಗಡಿಸ್ತಾರೆ ಅಲ್ವಾ, ಕರ್ನಾಟಕವನ್ನು ಪ್ರಾಕೃತಿಕ ವಿಭಾಗಗಳಿಗೆ ಎಷ್ಟು ಭಾಗಗಳಾಗಿ ವಿಂಗಡಿಸ್ತಾರೆ ಅದರ ಬಗ್ಗೆ ತಿಳ್ಕೊಳ್ತೀವಿ. ಇಲ್ಲಿ ಅದೇ ರೀತಿ ಇಂದು ಅಲ್ಲ ಎಷ್ಟು ಭಾಗಗಳು ಮಾಡ್ತಾರೆ, ಕರ್ನಾಟಕವನ್ನು ಪ್ರಾಕೃತಿಕ ಭಾಗ ಎಷ್ಟು ಭಾಗ ಯಾರು ಹೇಳ್ತೀರಾ? ಇಲ್ಲಿ ಒಂದು ಕರ್ನಾಟಕದ ಮಲೆನಾಡು ಮೈದಾನ, ಕರ್ನಾಟಕದ ಮಲೆನಾಡು ಪ್ರದೇಶ, ಕರ್ನಾಟಕದ ಮೈದಾನ ಪ್ರದೇಶ ಹಾಗೆ ಮತ್ತು ಹೀಗೆ ವಿಂಗಡಣೆಯನ್ನು ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕರ್ನಾಟಕದ ವಾಯುಗುಣ ಮತ್ತು ಮಣ್ಣುಗಳು ಮತ್ತು ಸ್ವಾಭಾವಿಕ ಸಸ್ಯಗಳ ಬಗ್ಗೆ ಕರ್ನಾಟಕದಲ್ಲಿ ಈ ಭೂಗೋಳದಲ್ಲಿ 9ನೇ ತರಗತಿಯ ಈ ಭೂಗೋಳದಲ್ಲಿ ಈ ಕರ್ನಾಟಕದ ವಾಯುಗುಣ ಮತ್ತು ಮಣ್ಣುಗಳು ಕರ್ನಾಟಕದ ವಾಯುಗುಣ ಮಣ್ಣುಗಳು ವಾಯುಗುಣ ಈ ಮಣ್ಣುಗಳು ಮತ್ತೆ ಸ್ವಾಭಾವಿಕ ಸಸ್ಯಗಳು ಹಾಗೂ ಪ್ರಾಣಿ ಸಂಪತ್ತು ಹಾಗೂ ಸ್ವಾಭಾವಿಕ ಸಸ್ಯಗಳ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು ಈ ಪ್ರಾಣಿ ಸಂಪತ್ತುಗಳು ಅಲ್ವಾ, ಸ್ವಾಭಾವಿಕ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತು ಬಗ್ಗೆ ಹೇಳಿದೆ. ಇಲ್ಲಿ ಸ್ವಾಭಾವಿಕ ಅಂದರೆ ಅಂದಿಗೆ ನಾನು ಇಲ್ಲಿ ಕರ್ನಾಟಕದ ಇಲ್ಲಿ ವಾಯುಗುಣ ಅಂದರೆ ಅಲ್ವಾ, ವಾಯುಗುಣಕ್ಕೂ ಮತ್ತು ಅವಗುಣಕ್ಕೂ ವ್ಯತ್ಯಾಸ, ಹವಾಮಾನಕ್ಕೂ ವ್ಯತ್ಯಾಸ. ವಾಯುಗುಣ ಅಂದ್ರೇನು? ಒಂದು ನಿರ್ದಿಷ್ಟದಲ್ಲಿ ಪರಿಸರದಲ್ಲಿ ಅಥವಾ ನಿರ್ದಿಷ್ಟ ಜಾಗದಲ್ಲಿ ಅಥವಾ ಅಲ್ವಾ ಇಲ್ಲಿ 30-40 ವರ್ಷಕ್ಕೆ ಆಗುವಂಥ ಬದಲಾವಣೆ ವಾಯುಗುಣದಲ್ಲಿ ಆಗುವಂಥ, ಅಂದರೆ ಹವಾಮಾನ ಅಲ್ಲಿರುವಂಥ ಬಿಸಿಲು ಮಳೆ ಇದರಲ್ಲಿ ಆಗುವಂಥ ಬದಲಾವಣೆಯನ್ನು, ಚಳಿಯಲ್ಲಿ ಆಗುವಂಥ ಬದಲಾವಣೆಯನ್ನು ನಾವು ವಾಯುಗುಣ ಅಂತೀವಿ. ಅಲ್ಲಿ ಹವಾಮಾನ ಅಂದರೆ ಕೇವಲ ಒಂದು ದಿನದಲ್ಲಿ ಆಗುವಂಥ, 1 ಅಥವಾ 2 ದಿನದಲ್ಲಿ ಆಗುವಂಥ ಬದಲಾವಣೆಯನ್ನು ಹವಾಮಾನ ಅಥವಾ ಹವಾಗುಣ ಅಂತೇಳಿ ಕರೀತೀವಿ ಅಲ್ವಾ. ಇಲ್ಲಿ ಕರ್ನಾಟಕದ ವಾಯುಗುಣ ಹೇಗಾಗಿದೆ? ಇಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂಥ ವಾಯುಗುಣದ ಪ್ರಮುಖ ಲಕ್ಷಣ ಮೊದಲು ಅಲ್ವಾ, ಸ್ವಾಭಾವಿಕ ಸಸ್ಯವರ್ಗ ತನ್ನಷ್ಟೇ ನಾನು ಬೆಳೆಯುವಂಥ ಸಸ್ಯವರ್ಗಗಳು, ಅದರಲ್ಲಿ ಕಂಡುಬರುವಂಥ ಪ್ರಾಣಿ ಸಂಪತ್ತು ಹೇಗಿರುತ್ತದೆ ಅದರ ಬಗ್ಗೆ ತಿಳಿದು ಇಲ್ಲಿ ಸಮಾನವಾಗಿ ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂಥ ವಾಯುಗುಣದ ಪ್ರಮುಖ ಲಕ್ಷಣಗಳು. ಕರ್ನಾಟಕದಲ್ಲಿ ಒಂದಾಗಿ ಕರ್ನಾಟಕದಲ್ಲಿ ಕಂಡುಬರುವ ವಾಯುಗುಣ ಲಕ್ಷಣ ಮತ್ತು ಅದೇ ರೀತಿ ಕರ್ನಾಟಕದಲ್ಲಿ ಋತುಮಾನಗಳ ವಾಯುಗುಣ ಪರಿಸ್ಥಿತಿ.
ಋತುಮಾನಗಳ ಕರ್ನಾಟಕದ ಋತುಮಾನಗಳ ವಾಯುಗುಣದ ಪರಿಸ್ಥಿತಿ. ಆದ್ದರಿಂದ ಋತುಮಾನಗಳ ವಾಯುಗುಣ ಪರಿಸ್ಥಿತಿ. ವಾಯುಗುಣ ಪರಿಸ್ಥಿತಿ ಮತ್ತು ಈ ಕರ್ನಾಟಕದ ಋತುಕಾಲಿಕ ಮಳೆಯ ಹಂಚಿಕೆ. ಹಾಗಾಗಿ ಋತುಕಾಲಿಕ ಋತುಕಾಲಿಕ ಮಳೆ ಹಂಚಿಕೆ ಮತ್ತು ಪರಿಣಾಮ. ಋತುಕಾಲಿಕ ಹಂಚಿಕೆ ಮತ್ತು ಪರಿಣಾಮಗಳು. ಹಂಚಿಕೆ ಮತ್ತು ಈ ಪರಿಣಾಮಗಳ ಬಗ್ಗೆ ಇಲ್ಲಿ ಇವು ಹಿಂದಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ಕರ್ನಾಟಕದಲ್ಲಿನ ಕಂಡುಬರುವಂಥ ವಾಯುಗುಣ ಲಕ್ಷಣಗಳು ಯಾವುವು ಅದರ ಬಗ್ಗೆ ಮತ್ತು ಕರ್ನಾಟಕದಲ್ಲಿನ ಋತುಮಾನಗಳ ವಾಯುಗುಣ ಪರಿಸ್ಥಿತಿ ಬಗ್ಗೆ ಮತ್ತು ಕರ್ನಾಟಕದ ಋತುಕಾಲಿಕ ಮಳೆ ಹಂಚಿಕೆ ಮತ್ತು ಪರಿಣಾಮಗಳ ಬಗ್ಗೆ ಎಂದು ಮುಖ್ಯವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಕರ್ನಾಟಕದ ವಾಯುಗುಣದ ಬಗ್ಗೆ ಸ್ಥೂಲವಾಗಿ ತಿಳ್ಕೊಬೇಕಂದ್ರೆ ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಇದೆ ಅಂತೀವಿ. ನಮಗೆ ಈ ಕರ್ನಾಟಕದಲ್ಲಿ ಭಾರತದ ವಾಯುಗುಣ ಅಂತ ಸೇಮ್. ಇಲ್ಲಿ ಭಾರತದ ಕರ್ನಾಟಕದ ಮೇಲೆ ಪ್ರಭಾವ ಬೀರುವಂತಹ ಮುಖ್ಯ ವಾಯುಗುಣ ಅಂದರೆ ಮಾನ್ಸೂನ್ ವಾಯುಗುಣ ಅಲ್ವಾ. ತುಂಬ ಈ ಮಾನ್ಸೂನ್ ವಾಯುಗುಣದ ಉಷ್ಣವಲಯದ ಈ ಮಾನ್ಸೂನ್ ವಾಯುಗುಣ ಮೇಲೆ ಪರಿಣಾಮವನ್ನು ಬೀರ್ತದೆ ಅಲ್ವಾ. ಉಷ್ಣವಲಯದ ಈ ಮಾನ್ಸೂನ್ ವಾಯುಗುಣವೇ ಈ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದಂಥ ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣಗಳು. ಆದರೂ ವಾಯುಗುಣದಲ್ಲಿ ವೈವಿಧ್ಯತೆ ಇದೆ. ವಾಯುಗುಣದಲ್ಲಿ ಒಂದು ಪ್ರದೇಶಕ್ಕೂ ಮತ್ತೊಂದು ಪ್ರದೇಶಕ್ಕೂ ವೈವಿಧ್ಯತೆ ಇದೆ. ಇಲ್ಲಿ ಇದಕ್ಕೆ ಭೌಗೋಳಿಕ ಸ್ಥಾನ ಮತ್ತು ಸಮುದ್ರದ ಸಮೀಪ, ಭೂಸ್ವರೂಪ, ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವದ ಮುಖ್ಯ ಕಾರಣ. ಹೀಗಾಗಿ ವಾರ್ಷಿಕ ಉಷ್ಣಾಂಶ ಮತ್ತು ಮಳೆ ಹಂಚಿಕೆ ಅತ್ಯಂತ ಒಂದೇ ರೀತಿ ಆಗಿರುವುದಿಲ್ಲ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಕರ್ನಾಟಕದ ಮೇಲೆ ಪ್ರಭಾವ ಬೀರುವಂಥ ಮುಖ್ಯ ವಾಯುಗುಣ ಅಂದರೆ ಮಾನ್ಸೂನ್ ವಾಯುಗುಣ. ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಮತ್ತು ತಂಪಾದಂಥ ಅಲ್ಲಿ ಮತ್ತು ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣ. ಆದರೂ ವಾಯುಗುಣದಲ್ಲಿ ವೈವಿಧ್ಯತೆ ಇದೆ. ಅಂದರೆ ಒಂದೇ ಪ್ರದೇಶದಲ್ಲಿ ಒಂದೇ ರೀತಿ ವಾಯುಗುಣ ಇಲ್ಲ. ವಾಯುಗುಣದಲ್ಲಿ ವೈವಿಧ್ಯತೆಯನ್ನ ಇದೆ ಅಲ್ವಾ. ಇದಕ್ಕೆ ಭೌಗೋಳಿಕ ಸ್ಥಾನ, ಭೂಮಿಯಲ್ಲಿ ಪರಿಸ್ಥಿತಿ ಭೌಗೋಳಿಕ ಸ್ಥಾನ ಮುಖ್ಯ ಸ್ಥಾನ. ಅಲ್ಲಿ ಒಂದು ಭೌಗೋಳಿಕ ಸ್ಥಾನಕ್ಕೆ ಅನುಗುಣವಾಗಿ ವಾಯುಗುಣವನ್ನು ನಿರ್ಧರಿಸ್ತದೆ. ಅದರ ಮತ್ತೆ ಸಮುದ್ರದ ಸಮೀಪ, ಸಮುದ್ರದ ಸಮೀಪ ಭೌಗೋಳಿಕ ಸ್ಥಾನ. ಈಗ ಅತ್ಯಂತ ಎತ್ತರ ಪ್ರದೇಶ ಮುಳ್ಳಯ್ಯನಗಿರಿ ಅಲ್ವಾ, ಮಧುರಗಿರಿ ಅಥವಾ ಅತ್ಯಂತ ಕರ್ನಾಟಕದ ಎತ್ತರ ಪ್ರದೇಶ ಮುಳ್ಳಯ್ಯನಗಿರಿ ಹೋದರೆ ಅತಿಯಾದಂಥ ಶೀತವಾದ ಪ್ರದೇಶ ಅಲ್ವಾ. ನದಿ ಬೆಟ್ಟಕ್ಕೆ ಹೋದರೆ ಅತ್ಯಂತ ಶೀತವಾದ ತಂಪಾಗಿರ್ತದೆ ವಾಯುಗುಣ. ಅದರ ಭೌಗೋಳಿಕ ಸ್ಥಾನ ಮುಖ್ಯವಾಗಿ ಎತ್ತರವಾದ ಪ್ರದೇಶ ಮತ್ತು ಸಮುದ್ರದ ಸಮೀಪಕ್ಕೆ ಹೋದರೆ ಮಂಗಳೂರು ಸಮೀಪದ ಅಲ್ವಾ, ಸಮುದ್ರದ ಸಮೀಪ ಹೋದರೆ ಅಲ್ಲಿ ಶಾಖ ಉಷ್ಣವಲಯ ಸ್ವಲ್ಪ ಅತಿಯಾದಂಥ ಅಲ್ಲಿ ಉಷ್ಣವಲಯ ಸ್ವಲ್ಪ ಅತಿ ಶಾಖದಿಂದ ಕೂಡಿದಂಥ ಭೂಸ್ವರೂಪ ಮತ್ತು ಭೂಸ್ವರೂಪ, ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳು ಈ ಪ್ರಮುಖವಾದಂಥ ಮುಖ್ಯ ಕಾರಣ. ಹೀಗಾಗಿ ವಾರ್ಷಿಕ ಉಷ್ಣಾಂಶ ಮತ್ತು ಮಳೆ ಹಂಚಿಕೆ ರಾಜ್ಯಾದ್ಯಂತ ಒಂದೇ ರೀತಿ ಆಗಿರುವುದಿಲ್ಲ. ಅಂದರೆ ಅತಿಯಾದಂಥ ಮಳೆ ಈಗ ಮಲೆನಾಡು ಪ್ರದೇಶದಲ್ಲಿ ಅಥವಾ ಈ ಘಟ್ಟ ಪ್ರದೇಶದ ಹಿಂದಕ್ಕೆ ಬಂದರೆ ಅತಿ ಹೆಚ್ಚು ಮಳೆಯನ್ನು ಪಡಿತೀವಿ. ಅದೇ ರೀತಿ ಪೂರ್ವಕ್ಕೆ ಬಂದರೆ ಮಳೆ ಕಡಿಮೆ ಆಗ್ತದೆ, ಮಳೆ ಇಲ್ಲದ ಪ್ರದೇಶ ಅಂತೇಳಿ ಪರಿಸ್ಥಿತಿ ಅಲ್ವಾ. ಹೀಗೆ ಒಂದು ವಾಯುಗುಣ ಪರಿಸ್ಥಿತಿ ಕರ್ನಾಟಕದಲ್ಲಿ ಕಾಣ್ತದೆ ಅಲ್ವಾ. ಇಲ್ಲಿ ಕರ್ನಾಟಕದ ವಾಯುಗುಣದ ಋತುಮಾನಗಳನ್ನು ಭಾರತದ ಕರ್ನಾಟಕದ ವಾರ್ಷಿಕ ವಾಯುಗುಣನ 4 ಭಾಗಗಳಾಗಿ ವಿಂಗಡಿಸುವುದು ಇಲ್ವಾ. ಇವು ಮುಖ್ಯವಾಗಿ ಪೂರ್ವದ ಬಗ್ಗೆ ಈ ಕರ್ನಾಟಕದ ವಾಯುಗುಣವನ್ನು ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಿಸುವುದು.
ಇಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಹನಿ ಮಳೆಗಳನ್ನು 4 ಹನಿ ಮಳೆಗಳ 4 ಭಾಗ. ಮೊದಲನೇದು ಬೇಸಿಗೆ ಕಾಲ, ಮಾರ್ಚ್ ಮತ್ತು ಮೇ. ಬೇಸಿಗೆ ಕಾಲ, ಬೇಸಿಗೆ ಕಾಲ, ಮಾರ್ಚ್ ಮೇ ಮತ್ತು ಮೇವರೆಗೆ ನಾವು ಬೇಸಿಗೆ ಕಾಲವನ್ನು ಅಲ್ವಾ. ಎರಡನೇದಾಗಿ ಅದೇ ರೀತಿ ಮಳೆಗಾಲ ಜೂನ್ ಟು ಸೆಪ್ಟೆಂಬರ್. ಮಳೆಗಾಲ ಜೂನ್ ಟು ಸೆಪ್ಟೆಂಬರ್. ಜೂನ್ ಟು ಸೆಪ್ಟೆಂಬರ್. ಇಲ್ಲಿ ಅದೇ ಇದು ಮಳೆಗಾಲ. ಅದೇ ರೀತಿ ಚಳಿಗಾಲ, ಅದಾದಮೇಲೆ ಮಾನ್ಸೂನ್ ಮಾರುತ ನಿರ್ಗಮನ ಕಾಲ ಅಂತ ಚಳಿಗಾಲ ಅಂತ ಕರೀಬಹುದು. ಅದು ಮಾನ್ಸೂನ್ ಮಾರುತ ನಿರ್ಗಮನ ಕಾಲ, ಹಿಂಗಾರು ಮಾರುತ ಕಾಲ ಅಂತೀವಿ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಅಥವಾ ಇಲ್ಲಿ ಮಾನ್ಸೂನ್ ಮಾರುತಗಳು ಯಾವ ರೀತಿ ಆಗ್ತವೆ? ಸೆಪ್ಟೆಂಬರ್ ಟು ನವಂಬರ್. ಅಲ್ವಾ? ಅಕ್ಟೋಬರ್ ನವಂಬರ್ ಅಲ್ವಾ? ಇಲ್ಲಿ ಅಕ್ಟೋಬರ್ ಟು ನವಂಬರ್. ನೆಕ್ಸ್ಟ್ ನಿರ್ಗಮನ ಕಾಲ ಆಯ್ತಾ. ಮಾನ್ಸೂನ್ ಅಂದರೆ ಅಕ್ಟೋಬರ್ ಟು ನವಂಬರ್. ನೆಕ್ಸ್ಟ್ ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿ. ಡಿಸೆಂಬರ್ ಟು ಫೆಬ್ರವರಿ ಅಲ್ವಾ. ಇಲ್ಲಿ ಈ ರೀತಿ ನಿರ್ಗಮನ, ಇದನ್ನ ಚಳಿಗಾಲ ಅಂತೇಳಿ ಕರೀತೀವಿ. ಇಲ್ಲಿ ಕರ್ನಾಟಕದ ಭಾರತದಂತೆ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು 4 ಭಾಗಗಳಾಗಿ ವಿಂಗಡಿಸಬಹುದು. ಬೇಸಿಗೆ ಕಾಲ ಮಾರ್ಚ್ ಟು ಮೇ, ಮಳೆಗಾಲ ಜೂನ್ ಟು ಸೆಪ್ಟೆಂಬರ್, ಅದೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ ಟು ನವಂಬರ್, ಅದೇ ರೀತಿ ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿ. ಹೀಗೆ 4 ಭಾಗಗಳಾಗಿ ವಿಂಗಡಿಸಬಹುದು. ಇಂಗ್ಲೀಷ್ನಲ್ಲಿ ನಾವು ಡೇಸ್ ಆಫ್ ದಿಸ್ ಏನಂತೀವಿ ನಾವು ಈಗ ಚಳಿಗಾಲ ಪ್ರಾರಂಭ ಆಗಿದೆ ಅಲ್ಲ. ಚಳಿಗಾಲ ಬೇಸಿಗೆ ಕಾಲವನ್ನು ಹೇಗೆ ಆಗ್ತದೆ. ಬೇಸಿಗೆ ಕಾಲದಲ್ಲಿ ವಾಯುಗುಣದ್ದು ಅತಿಯಾದ ಶಾಖ ಆಗ್ತದೆ. ಕರ್ನಾಟಕದಲ್ಲಿ ವಾಯುಗುಣದಲ್ಲಿ ಬೇಸಿಗೆ ಕಾಲದಲ್ಲಿ ಹೆಂಗಿರ್ತದೆ ಅಂದರೆ ಗೊತ್ತು, ಅತಿಯಾದಂಥ ಶಾಖ ಆಗ್ತದೆ. ಅದರಲ್ಲೂ ಸಹ ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚು ಶಾಖವನ್ನು ನಾವು ಕಾಣ್ತೀವಿ. ಹೇಗೆ ಕೂಡಿದರೆ ಮಾರ್ಚ್ ತಿಂಗಳ ನಂತರ ರಾಜ್ಯದಂಥ ಉಷ್ಣಾಂಶ ಏಕಪ್ರಕಾರವಾಗಿ ಹೆಚ್ಚಾಗ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನು ತಲುಪುವುದು. ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ 45 ರಾಯಚೂರಿನಲ್ಲಿ ಅತಿ ಹೆಚ್ಚು ಉಷ್ಣಾಂಶ ರಾಯಚೂರು 45.6 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ರಾಯಚೂರಿನಲ್ಲಿ ಆಗ್ತದೆ. ಅತಿ ಹೆಚ್ಚು ಉಷ್ಣಾಂಶ ಎಲ್ಲಿ? ರಾಯಚೂರಿನಲ್ಲಿ 45.6 ಡಿಗ್ರಿ ಅಷ್ಟು ಡಿಗ್ರಿ ದಾಖಲಾಗ್ತದೆ. ಇದು ರಾಜ್ಯಕ್ಕೆ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವಂಥ ಪ್ರದೇಶವಾಗಿದೆ. ಉತ್ತರ ಮೈದಾನ ಇತರ ಜಿಲ್ಲೆಗಳಲ್ಲೂ ಸಹ ಉಷ್ಣಾಂಶ ಹೆಚ್ಚಾಗಿದೆ. ಉತ್ತರ ಮೈದಾನ ಇತರ ಜಿಲ್ಲೆಗಳು ಸಹ ಉಷ್ಣಾಂಶ ಹೆಚ್ಚಾಗಿದ್ದರೆ ಒಟ್ಟಿನಲ್ಲಿ ಅದು ಇಡೀ ಕರ್ನಾಟಕದ ಅಧಿಕ ಶಾಖವನ್ನು ಕೊಡುತ್ತದೆ. ಉತ್ತರ ಮೈದಾನದಲ್ಲಿ ಆರ್ದ್ರತೆ ಪ್ರಮಾಣ ದಕ್ಷಿಣ ಮೈದಾನಕ್ಕಿಂತ ಕಡಿಮೆ ಇರ್ತದೆ ಅಲ್ವಾ. ಎಲ್ಲಿ ಆರ್ದ್ರತೆ ಪ್ರಮಾಣ ಕಡಿಮೆ ಇರ್ತದೋ ಅಲ್ಲಿ ಉಷ್ಣಾಂಶ ಜಾಸ್ತಿ ಇರ್ತದೆ. ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಕರಣಿ ಈ ಬಾಷ್ಪೀಭವನದಿಂದ ನೋಡಿ, ಬೇಸಿಗೆಯಲ್ಲಿ ಅಧಿಕ ಬಾಷ್ಪದಿಂದ ಮಳೆ ಮೋಡಗಳು ಸಹ ನಿರ್ಮಾಣವಾಗಿ ಗುಡುಗು ಮಿಂಚು ಸಿಡಿಸಲು ಸಹ ಮೇ ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಳೆ ಮಿಶ್ರಣದ ಮಳೆ ಆಗ್ತದೆ. ಈ ಮಳೆ ಕೆಲವೆಡೆ ಆಲಿಕಲ್ ಮಳೆ ಉಂಟು. ಸಾಮಾನ್ಯವಾಗಿ ಅಪರಾಹ್ನ ಸಮಯದಲ್ಲಿ ಅಂದರೆ ಮಧ್ಯಾಹ್ನ ಸಮಯದಲ್ಲಿ ಆಲಿಕಲ್ಲಿನ ಮಳೆ ಅಲ್ಪಾವಧಿಯಿಂದಾಗಿ ಮತ್ತು ಸಂಭವಿಸುತ್ತೆ.
ಇದು ಕಾಫಿ ಗಿಡಗಳ ಹೂಗಳು ನೆರವಾಗೋದ್ರಿಂದ ಇದನ್ನು ಕಾಫಿ ಹೂ ಮಳೆ ಅಂತೇಳಿ ಕರಿತೀವಿ. ಮೇ ತಿಂಗಳಲ್ಲಿ ಅಲ್ಲಿ ಅದರದ್ದೇ ಆದಂತೆ ಪಡೆದಂಥ ಮಳೆ ಆಗ್ತದೆ, ಇದನ್ನು ಕಾಫಿ ಹೂ ಮಳೆ ಅಂತೇಳಿ ಕರಿತೀವಿ. ಬೇಸಿಗೆಯಲ್ಲಿ ಆಗುವಂಥ ಈ ಮಳೆನ ಕಾಫಿ ಹೂ ಮಳೆ ಅಂತೇಳಿ ಕರೀತಾರೆ. ಅಂದರೆ ಕಾಫಿ ಅದರಿಂದ ಕಾಫಿ ಹುಳಾದರೆ ಇದನ್ನು ಈಗ ನಾವು ಫಸಲಿಗೆ ನೆರವಾದ ಕಾಫಿ ಹೂವಿನ ಮಳೆ ಈ ಒಂದು ಮಳೆ ಇದನ್ನು ಈ ಮಾವಿನ ಹುಲ್ಲು ಅಂತಲೂ ಸಹ ಕರೀತಾರೆ. ಇದರಲ್ಲಿ ಮಾವಿನ ಮ್ಯಾಂಗೋ ಸಸಸ್ ಮಾವಿನ ಹುಲ್ಲು ಅಂತಲೂ ಸಹ ಕರೀತಾರೆ. ಮಾವಿನ ಹುಯಿಲು ಸರಿ ಹುಯಿಲು ಮಾವಿನ ಹುಯಿಲು ಇದೆ ಮಾವಿನ ಹುಯಿಲು ಅಂತೇಳಿ ಈ ಮಳೆಯನ್ನು ಸಹ ಕರೀತಾರೆ. ಕಾಫಿ ಮಳೆ ಅಥವಾ ಏನದು ಮಾವಿನ ಹುಯಿಲು ಅಂತಲೂ ಸಹ ಇದನ್ನು ಕರೀತಾರೆ. ಮಾವಿನ ಹುಯಿಲು ಅಂತಲೇ ಕರೀತಾರೆ. ಅಲ್ಲಿ ಬೇಸಿಗೆಯಲ್ಲಿ ಇಲ್ಲಿ ಅಲ್ಪಾವಧಿಯಲ್ಲಿ ಸಂಭವಿಸಿದೆ. ಇದು ಕಾಫಿ ಗಿಡಗಳ ಮಾಡಲು ಮೊದಲು ಬಿಡಲು ನೆರವಾಗೋದ್ರಿಂದ ಇದನ್ನು ಕಾಫಿ ಹೂ ಮಳೆ ಅಂತಲೂ ಮತ್ತು ಮಾವು ಫಸಲಿಗೆ ನೆರವಾಗೋದ್ರಿಂದ ಮಾವಿನ ಹುಲ್ಲು ಅಂತಲೂ ಕರೀತಾರೆ. ಈ ಕಾಲದಲ್ಲಿ ರಾಜ್ಯದ ವಾರ್ಷಿಕ ಒಟ್ಟು ಮಳೆಯ ಪ್ರಮಾಣ ಶೇಕಡ 7%. ಒಟ್ಟು ಕರ್ನಾಟಕದಲ್ಲಿ ಬೀಳುವಂಥ ಮಳೆ ಪ್ರಮಾಣದಲ್ಲಿ ಶೇಕಡ 7% ಬೇಸಿಗೆ ಕಾಲದಲ್ಲಿ ಈ ಮಳೆ ಆಗ್ತದೆ. ಮಾರ್ಚ್ ಮತ್ತು ಇದರ ಪ್ರಮಾಣ 7% ಮಳೆ ಈ ಬೇಸಿಗೆ ಕಾಲದಲ್ಲಿ ಮಳೆ ಆಗ್ತದೆ ಅಲ್ವಾ. ಈ ಸಾಮಾನ್ಯವಾಗಿ ಅಲ್ವಂತ ಬೇಸಿಗೆ ಕಾಲದಲ್ಲಿ ಹೆಂಗಿರ್ತದೆ, ಹೇಗೆ ಹೆಚ್ಚಾಗ್ತದೆ ಏಪ್ರಿಲ್ ಮೇ ತಿಂಗಳಲ್ಲಿ ಗರಿಷ್ಠ ಮಟ್ಟವನ್ನು ತಲುಪುವುದು. ರಾಯಚೂರಿನಲ್ಲಿ ಅತ್ಯಂತ ಉಷ್ಣಾಂಶ 46.6 ಉಷ್ಣಾಂಶ ಇರ್ತದೆ ಮತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಾದ ಪ್ರದೇಶವಾಗಿದೆ. ಉತ್ತರ ಮೈದಾನದ ಇತರೆ ಜಿಲ್ಲೆಗಳಲ್ಲೂ ಸಹ ಉಷ್ಣಾಂಶ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಅವಧಿಯಲ್ಲಿ ಕರ್ನಾಟಕದ ಅಧಿಕ ಶಾಖದಿಂದ ಕೂಡುತ್ತದೆ. ಉತ್ತರ ಮೈದಾನದ ಆರ್ದ್ರತೆ ಪ್ರಮಾಣ ದಕ್ಷಿಣ ಮೈದಾನಕ್ಕಿಂತ ಕಡಿಮೆ ಇರ್ತದೆ. ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶದಿಂದ ಮಳೆ ಮೋಡಗಳು ನಿರ್ಮಾಣ ಗುಡುಗು ಮಿಂಚು ಸಹ ಉಂಟಾಗಿ ಸಿಡಿಲು ಸಹ ಅಬ್ಬರದಿಂದಾಗಿ ಪರಿಸರದ ಮಳೆ ಅಂತಲೇ ಕರಿತೀವಿ. ಬೇಸಿಗೆಯಲ್ಲಿ ಆಗುವಂಥ ಮಳೆಯನ್ನ ಪರಿಸರದ ಮಳೆ ಅಂತಲೂ ಸಹ ಕರಿತೀವಿ. ಈ ಮಳೆ ಆಗೋದ್ರಿಂದ ಕೆಲವೆಡೆ ಆಲಿಕಲ್ಲುಗಳು ಬೀಳುವುದರಿಂದ ಇದು ಸಾಮಾನ್ಯವಾಗಿ ಅಪರಾಹ್ನ ಮಳೆ, ಸಾಮಾನ್ಯ ಮಧ್ಯಾಹ್ನದಲ್ಲಿ ಮಧ್ಯಾಹ್ನದಲ್ಲಿ ಅತಿ ಹೆಚ್ಚು ಗುಡುಗು ಸಿಡಿಲಿನಿಂದ ಮಳೆ ಆಗ್ತದೆ, ಅಲ್ಪಾವಧಿಯಲ್ಲಿ ಸಂಭವಿಸ್ತದೆ. ಇದು ಕಾಫಿ ಗಿಡಗಳ ಬಿಡಲು ನೆರವಾಗೋದ್ರಿಂದ ಇದನ್ನು ಕಾಫಿ ಮಳೆ ಅಂತಲೂ ಕಾಫಿ ಹೂ ಮಳೆ ಅಂತಲೂ ಮತ್ತೆ ಹಾಗೂ ಮಾವು ಫಸಲಿಗೆ ನೆರವಾಗೋದ್ರಿಂದ ಮಾವಿನ ಹುಯಿಲು ಅಂತಲೂ ಸಹ ಕರೀತಾರೆ ಅಲ್ವಾ. ಪರಿಸರದ ಮಳೆ ಮಾವಿನ ಹುಯಿಲು ಅಂತ, ಬೇಸಿಗೆಯಲ್ಲಿ ಆಗುವಂಥ ಮಳೆನ ಕಾಫಿ ಹೂ ಮಳೆ ಅಥವಾ ಮಾವಿನ ಹುಯಿಲು ಅಂತಲೂ ಸಹ ಕರೀತಾರೆ. ಅದೇ ರೀತಿ ಚಳಿಗಾಲ. ನೆಕ್ಸ್ಟ್ ಇನ್ನೊಂದು ಚಳಿಗಾಲದಲ್ಲಿ ಆಗ್ತದೆ, ಮಳೆಗಾಲದಲ್ಲಿ ಆಗ್ತದೆ. ಮಳೆಗಾಲ ಜೂನ್ನಲ್ಲಿ ಆಗ್ತದೆ. ಈಗ ಮಳೆಗಾಲದಲ್ಲಿ ಹೆಂಗಾಗ್ತದೆ, ಇದನ್ನು ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಅಂತಲೂ ಸಹ ಕರೀತಾರೆ. ಭಾರತದ ವಾಯುಗುಣ ನಿರ್ಧರಿಸೋದು ನೈಋತ್ಯ ಮಾನ್ಸೂನ್ ಮಾರುತ ಕಾಲಗಳು ಅಂತೇಳಿ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತ ಕಾಲ. ನೈಋತ್ಯ ಮಾನ್ಸೂನ್ ಮಾರುತ ಕಾಲದಲ್ಲಿ ಭಾರತದ ಹವಾಮಾನವನ್ನು ನಿರ್ಧರಿಸುವುದೇ ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಅಲ್ವಾ. ಪ್ರತಿ ಭಾರತದ ವಾಯುಗುಣದ ನೈಋತ್ಯ ಮಾನ್ಸೂನ್ ಮಾರುತ ಅಂತೇಳಿ ನಿರ್ಧರಿಸುತ್ತದೆ. ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಅಂತಲೂ ಸಹ ಕರೀತಾರೆ. ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವಂತ ತೇವಾಂಶವುಳ್ಳ ಮಾರುತಗಳು ಮಲೆನಾಡು ಪಟ್ಟಣಗಳಲ್ಲಿ ಈಗ ಮಲೆನಾಡು ಗಡ್ಡೆಗಳ ತಡೆಯಲು ಪ್ರಾರಂಭಿಸುತ್ತವೆ ಅಲ್ವಾ, ತಡೆಯಲು ಪ್ರಾರಂಭಿಸುತ್ತವೆ. ಹೀಗಾಗಿ ಪೂರ್ವದ ಮೈದಾನದ ಮಳೆ ನೆರಳಿನ ಪ್ರದೇಶಗಳಾಗಿ ಪರಿಣಮಿಸುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಭಾರತಕ್ಕೆ ಮಳೆ ಇಲ್ಲಿ ಮಾನ್ಸೂನ್ ಮಾರುತ ಹೆಂಗಾಗ್ತದೆ, ಮಳೆ ಹೆಂಗಾಗ್ತದೆ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹೇಗೆ ಬೀಸುತ್ತವೆ ಅಲ್ವಾ. ನಿಮಗೆ ಅತಿಯಾದ ಒಂದು ಚಿತ್ರಣವನ್ನು ಬರ್ತೀನಿ ನೋಡಿ. ಬರ್ತಿಲ್ಲ ನೆಕ್ಸ್ಟ್ ಹೇಳ. ಇಲ್ಲಿ ಸಂಪಾದಿತ ವೃತ್ತ ಇದೆ, ಬಾಗ್ಲಿ ಸಂಪಾದಿತ ವೃತ್ತ ಇದೆ, ಬಾಗ್ಲಿ ಸರಿ ಸಂಪಾದಿತ ವೃತ್ತ ಸರಿ ಸರಿ ಸಂಪಾದಿತ ವೃತ್ತ ಇದೆ. ಸಂಪಾದಿತ ವೃತ್ತದಲ್ಲಿ ಭಾರತದ ಉತ್ತರಾರ್ಧಗೊಳ್ಳದಲ್ಲಿದೆ. ಕರ್ನಾಟಕ ಸಂಕ್ರಾಂತಿ ಮತ್ತೆ ಗೊತ್ತು ನಿಮಗೆ 23 ಡಿಗ್ರಿ ಅಲ್ವಾ. ಕರ್ನಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ
ಬೇಕಾದ್ರೆ ಈ ಮಧ್ಯೆ ಆಗ್ತದೆ. ಇಲ್ಲಿ ಅದೇ ರೀತಿ ಸಂಪಾದಿತ ವೃತ್ತ ಅಲ್ವಾ 66 ಡಿಗ್ರಿ ಸ್ವಲ್ಪ ಇದೆ. ಇಲ್ಲಿ ಇದೇ ರೀತಿ ಈ ಕಡೆಗೂ ಸಹ ಇದೆ 23 ಡಿಗ್ರಿ ಹಾಕಿರುತ್ತಾ ಅಲ್ವಾ. ಇಲ್ಲಿ ಇವು ಸಹ ಇಲ್ಲಿ ಭಾರತ ಉತ್ತರಾರ್ಧಗೋಳದಲ್ಲಿ ಇದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಇದೆ ಅಂದರೆ ಇಲ್ಲಿ ಪಾಪ ಈ ಬನ್ನಿ ಇಲ್ಲಿ ಕರ್ನಾಟಕ ಸಂಕ್ರಾಂತ ಮಧ್ಯೆ ಹಾದು ಹೋಗ್ತದೆ ಅಂತೇಳಿ ಹೇಳ್ತೀವಿ. ಇಲ್ಲಿ ನೋಡಿ ಯಾವಾಗ ಸಹ ನೈಋತ್ಯ ಮಾರುತಗಳು ಎನಿಸ್ತದೆ, ಭಾರತಕ್ಕೆ ನೈಋತ್ಯ ಮಾರುತಗಳು ಏನದು ಇಲ್ಲಿ 15 ದಿಕ್ಕಿಂದ ಬೀಸುವಂಥ ಮಾರುತಗಳು ಇಳಿಯುತ್ತವೆ. ಬೀಸುವಾಗ ಸಂಪಾದಿತ ವೃತ್ತದ ಅವನ್ನು ದಾಟಿದಾಗ ಕೆಳಗಡೆ ಪ್ರಕಾರ ಅವು ಈ ಅಲ್ವಾ ವಾಣಿಜ್ಯ ಮಾರುತಗಳು ಕೆಳಗಡೆ ಪ್ರಕಾರ ಮತ್ತು ವಾಣಿಜ್ಯ ಮಾರುತಗಳು ಬೀಸ್ಬೇಕಾದ್ರೆ ಸಂಪಾದಿತ ವೃತ್ತದಲ್ಲಿ ಯಾವಾಗಲೂ ಸದಾ ಹೇಳ್ತೇವೆ, ಸದಾ ಯಾವಾಗಲೂ ಸಹ ಅಗ್ನೇಯ ವಾಣಿಜ್ಯ ಮಾರುತಗಳು ಅತ್ಯಂತ ಕಡಿಮೆ ಒತ್ತಡ ಇರುವಂತಹ ಪ್ರದೇಶಕ್ಕೆ ಸಂಪಾದಿತ ವೃತ್ತಗಳಿಗೆ ಸದಾ ಅಲ್ವಾ ಇಲ್ಲಿ ಇದು ಅತ್ಯಂತ ಹೆಚ್ಚು ಒತ್ತಡ ಪ್ರದೇಶ ಆಗಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ಅತ್ಯಂತ ಎಲ್ಲಿ ಶೀತವಾದ ಪ್ರದೇಶ ಇರ್ತದೋ ಅಲ್ಲಿ ಹೆಚ್ಚು ಒತ್ತಡ ಪ್ರದೇಶ, ಅತ್ಯಂತ ಉಷ್ಣಾಂಶ ಇರುವ ಪ್ರದೇಶವು ಏನಾಗ್ತದೆ ಆರ್ದ್ರತೆ ಹೊಂದಿ ಅಲ್ಲಿ ಕಡಿಮೆ ಒತ್ತಡ ಪ್ರದೇಶ ಆಗಿ ಇರ್ತದೆ. ಅವು ಯಾವಾಗ ಸಹ ಹೆಚ್ಚು ಕಡಿಮೆ ಒತ್ತಡದಿಂದ ಅಲ್ಲಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಸದಾ ಯಾವಾಗ ಸಹ ವಾಣಿಜ್ಯ ಮಾರುತಗಳು ಬೀಸ್ತಾ ಇರ್ತದೆ. ಈ ಬೀಸ್ಬೇಕಾದ್ರೆ ಈ ಪ್ರಯೋಜನ ಪ್ರಕಾರ ಸಮಾಜದ ವೃತ್ತವನ್ನು ದಾಟಿದಾಗ ಇವು ಬಲಗಳಿಗೂ ಅಲ್ವಾ ಈ ಕಡೆಯಿಂದ ಒಳಗಡೆ ಬೀಸುವ ಮಾತುಗಳು ಎಡೆಗಳಿಗೂ ತಿರುಗ್ತವೆ ಅಂತೇಳಿ ಅವನು ನಿಯಮ ಹೇಳ್ತಾರೆ ಅಲ್ವಪ್ಪ ಹೇಳ್ತಾರೆ. ಇದ್ರ ಬಗ್ಗೆ ತಿಳಿದಾಗ ಭಾರತದ ಈ ಭಾಗಕ್ಕೆ ಅಲ್ವಾ ಅರಬ್ಬಿ ಸಮುದ್ರದ ಈ ಭಾಗದಲ್ಲಿ ಬೀಸುವಂಥ ಈ ಮಾರುತಗಳು ಈ ತೇವಾಂಶವನ್ನು ಒತ್ತುಕೊಂಡು ಬಂದಾಗ ಭಾರತದಲ್ಲಿ ಕಡಿಮೆ ಒತ್ತಡ ಪ್ರದೇಶವಾಗಿ ಇರ್ತದೆ. ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಭಾರತವು ಸಹ ಕಡಿಮೆ ಒತ್ತಡ ಪ್ರದೇಶದಾಗ ಆದಾಗ ಇಲ್ಲಿ ಏನು ಮಾಡ್ತಾರೆ ಈ ಕಡೆ ಇದ್ದಾಗ ಆ ಭಾಗದಲ್ಲಿ ಈ ಮಳೆಯನ್ನು ತೇವಾಂಶವನ್ನು ಹಾಗೂ ಭಾರತಕ್ಕೆ ಈ ಮಳೆಯನ್ನು ಸುರಿಸ್ತವೆ. ಆದರೆ ಕರ್ನಾಟಕವಾಗಲಿ ಅಲ್ಲಪ್ಪ ಮಳೆಯನ್ನು ಸುರಿಸ್ತವೆ. ಈ ಭಾಗದಲ್ಲಿ ಇರುವಂಥ ಕರ್ನಾಟಕ ಇಲ್ಲಿ ಈ ಭಾಗದಲ್ಲಿ ಕರ್ನಾಟಕ ಅವರ ಈ ಪಶ್ಚಿಮದ ಈ ಭಾಗದಲ್ಲಿರುವಂಥ ಕರ್ನಾಟಕ ಅಲ್ವಪ್ಪ ಇದನ್ನು ಬೀಸ್ಬೇಕಾದ್ರೆ ಇಲ್ಲಿ ಬೀಸಿದಾಗ ಕರ್ನಾಟಕದ ಈ ಭಾಗದಲ್ಲಿ ಅಲ್ವಾ ಪಶ್ಚಿಮ ಘಟ್ಟದ ಈ ಭಾಗದಲ್ಲಿ ಈ ಪಶ್ಚಿಮ ಘಟ್ಟದ್ದು ಈ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆಯನ್ನು ಸುರಿಸ್ತದೆ. ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆಯನ್ನು ಸುರಿಸ್ತದೆ ಅಲ್ವಪ್ಪ. ಈ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಮಳೆಯನ್ನು ಬೀಳ್ತದೆ ಅಲ್ವಪ್ಪ. ಈ ಪಶ್ಚಿಮ ಘಟ್ಟದಲ್ಲಿ ಅಲ್ವಾ ಭಾರತದ ಈ ಪಶ್ಚಿಮ ಭಾಗದಲ್ಲಿರುವಂಥ ಈ ಪಶ್ಚಿಮ ಘಟ್ಟಗಳು ಹೆಚ್ಚು ಮಳೆಯನ್ನು ಸುರಿಸ್ತವೆ. ಈ ಪಶ್ಚಿಮ ಘಟ್ಟಗಳಿಗೆ ಹೆಚ್ಚು ಮಳೆ ಆಗ್ತದೆ ಅಲ್ವಾ. ಈ ಪಶ್ಚಿಮ ಘಟ್ಟಗಳಿಗೆ ಏನಾಗ್ತದೆ ಹೆಚ್ಚು ಮಳೆಯನ್ನು ಸುರಿಸ್ತವೆ. ಈ ಪಶ್ಚಿಮ ಘಟ್ಟಗಳು ಅಲ್ವಾ ಈ ತಲೆದು ಈ ಭಾಗದಲ್ಲಿ ಹೆಚ್ಚು ಮಳೆಯನ್ನು ಆಗ್ತದೆ ಅಲ್ವಾ. ಇದರಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಮಳೆ ಕಡಿಮೆ ಆಗ್ತದೆ. ಪಶ್ಚಿಮಕ್ಕೆ ಅದರಲ್ಲಿ ಕಡಿಮೆ ಅದು ಗೊತ್ತಾಯ್ತಾ. ಯಾಕಂದ್ರೆ ಈ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಈ ಭಾಗ ಕಡಿಮೆ ಒತ್ತಡ ಪ್ರದೇಶ ಆಗ್ತದೆ. ಯಾವಾಗಲೂ ಸಹ ಅಲ್ಲಿ ಅತಿಯಾದ ಶಾಖದಿಂದ ಅಲ್ಲಿ ನೀರು ಆರ್ದ್ರತೆಯನ್ನು ಹೊಂದಿ ಆ ಭಾಗ ಕಡಿಮೆ ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ಇದು ಕಡಿಮೆ ಒತ್ತಡದಿಂದ ಹೆಚ್ಚು ಒತ್ತಡದಿಂದ ಬೀಸುವಂಥ ಈ ಮಾರುತಗಳು ಕಡಿಮೆ ಒತ್ತಡದಿಂದ ಈ ಕಡೆಗೆ ಆಕರ್ಷಣೆ ಹೊಂದಿ ಇಲ್ಲಿ ಸಮುದ್ರದ ಮೇಲೆ ಬೀಸಿದಾಗ ಅವರಿಂದ ತೇವಾಂಶವನ್ನು ಹೀರಿಕೊಂಡು ಬಂದಂಥ ಮಾರುತಗಳು ಹೆಚ್ಚು ಮಳೆಯನ್ನು ಸುರಿಸುತ್ತವೆ. ಅದನ್ನು ಪಶ್ಚಿಮ ಘಟ್ಟದಿಂದ ತಡೆದು ಈ ಪಶ್ಚಿಮ ಘಟ್ಟದ ಹಿಂಭಾಗಕ್ಕೆ ಹೆಚ್ಚು ಮಳೆ ಆಗ್ತದೆ ಅಲ್ವಾ. ಅದೇ ರೀತಿ ಅಲ್ವಾ. ಅಂದರೆ ನೋಡಿ ಅದೇ ಹೇಳ್ತಾ ಇದ್ದು ಈ ಮಾರುತಗಳು
ಮಲೆನಾಡು ಘಟ್ಟಗಳ ಪಡೆದು ಅಧಿಕ ಮಳೆಯನ್ನು ಸುರಿಸ್ತವೆ. ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆ ಕಡಿಮೆ ಆಗ್ತದೆ ಪ್ರಮಾಣ. ಹೀಗಾಗಿ ಪೂರ್ವದ ಮೈದಾನ ಮಳೆ ನೆರಳಿನ ಪ್ರದೇಶ ಅಂತೀವಿ. ಪೂರ್ವದ ಮೈದಾನ ಪ್ರದೇಶವನ್ನ ಈ ಮಳೆ ನೆರಳಿನ ಪ್ರದೇಶ ಅಂತಾರೆ. ಬಳ್ಳಾರಿ ಕಡೆಗೆ, ಈ ಕಡೆಗೆ ರಾಯಚೂರು, ಬಳ್ಳಾರಿ, ಬಿಲಾಸ್ ಅಲ್ವಾ, ಈ ಕಡೆ ಪ್ರದೇಶವನ್ನ ಮಳೆ, ಚಾಮರಾಜನಗರ ಈ ಭಾಗವನ್ನ ಮಳೆ ನೆರಳಿನ ಪ್ರದೇಶ ಅಂತೇಳಿ ಡಿಸೈಡ್ ಅನ್ನ ಮಾಡ್ತದೆ. ಅಧಿಕ ಮತ್ತೆ ಅಲ್ವಾ ಮಳೆ ನೆರಳಿನ ಅಲ್ಲಿ ಕಡಿಮೆ ಮಾಡ್ತದೆ. ಆದ್ದರಿಂದ ಕಡಿಮೆ ಮಳೆ ನೆರಳಿನ ಪ್ರದೇಶವಾಗಿ ಪರಿಗಣಿಸ್ತದೆ. ಆಗುಂಬೆ ಮತ್ತು ರಾಜ್ಯದ ಅಧಿಕ ಮಳೆಯನ್ನು ಬೀಳುವಂತಹ ಅತ್ಯಂತ ಹೆಚ್ಚು ಶಿಲಾಪುಂಜಿ ಭಾರತದ ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಆಗುಂಬೆ ಕರ್ನಾಟಕದ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಶಿಲಾಪುಂಜಿ ಅಂತೇಳಿ ಅದನ್ನ ಪರಿಚಯಿಸಲಾಗಿದೆ. ಅತಿ ಹೆಚ್ಚು ಮಳೆಯನ್ನು ಪ್ರದೇಶವಂತ ಯಾವುದನ್ನ ಕರಿತೀವಿ? ಆಗುಂಬೆಯನ್ನ ಕರ್ನಾಟಕದ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಪ್ರದೇಶ ಅಂತೇಳಿ ಕರೆಯಲಾಗಿದೆ. ಕರ್ನಾಟಕದ ಅತಿ ಹೆಚ್ಚು ಮಳೆಯ ಪ್ರದೇಶ ಯಾವುದು? ಆಗುಂಬೆ ಅಲ್ವಾ. ಅತಿ ಹೆಚ್ಚು ಪಶ್ಚಿಮ ಘಟ್ಟದಲ್ಲಿರುವಂಥ ಚಿಕ್ಕಮಗಳೂರು ಜಿಲ್ಲೆಯ ಆಗುಂಬೆ ರಾಜ್ಯದ ಅಧಿಕ ಮಳೆಯನ್ನು ಬೀಳುವಂಥ ಪ್ರದೇಶವಾಗಿದೆ. ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತೇಳಿ ಎನ್ನುವರು. ಈಗ ಭಾಗಮಂಡಲ ಮತ್ತು ಹುಲಿಕಲ್ಲುಗಳನ್ನು ಅಧಿಕ ಮಳೆಯನ್ನು ಬೀಳುವಂಥ ಸ್ಥಳವಾಗಿದೆ. ಅದು ಬಿಟ್ಟರೆ ಭಾಗಮಂಡಲ ಕಾವೇರಿಯಲ್ಲಿ ಹುಟ್ಟುವಂಥ ಪ್ರದೇಶ ಭಾಗಮಂಡಲ ಮತ್ತು ಇತರ ಮಳೆಯನ್ನು ಪಡೆಯುವಂಥ ಸ್ಥಳವಾಗಿದೆ ಹುಲಿಕಲ್ಲುಗಳು. ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ. ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಇದೆ. ನಾಯಕನಹಟ್ಟಿ ಇದು ಕರ್ನಾಟಕದ ಅತಿ ಹೆಚ್ಚು ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಆದರೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಇದೆ. ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚಾದ ಜೊತೆಗೆ ತೇವಾಂಶವೂ ಸಹ ಹೆಚ್ಚಾಗಿರುತ್ತದೆ. ಮೋಡ ಕವಿದ ಪರಿಸ್ಥಿತಿ ಕಂಡುಬರೋದ್ರಿಂದ ಈ ಋತುವಿನಲ್ಲಿ ಕರ್ನಾಟಕಕ್ಕೆ 80% ಮಳೆಯಾಗ್ತದೆ ಅಲ್ವಾ. ಕರ್ನಾಟಕಕ್ಕೆ ಈ ಅಲ್ವಾ ಮಳೆಗಾಲದಲ್ಲಿ ಮಾರ್ಚಿಂದ ಮೇವರೆಗೆ ಈ ಮಳೆಗಾಲದಲ್ಲಿ ಈ ಋತುವಿನಲ್ಲಿ ಕರ್ನಾಟಕಕ್ಕೆ 80% ಮಳೆಯಾಗ್ತದೆ. ರಾಜ್ಯದ ಮುಂಗಾರು ಬೆಳೆಗಳು ಬೇಸಾಯಕ್ಕೆ ಈ ಕಾಲ ನೆರವಾಗುವುದು. ಅತ್ಯಂತ ಈ ಮುಂಗಾರು ಭಾಗದಲ್ಲಿ ಬೀಸುವಂತಹ ಮತ್ತು ಮೇವರೆಗೆ ಅಲ್ವಾ ಮಾರ್ಚಿಂದ ಅಥವಾ ಜೂನಿಂದ ಸೆಪ್ಟೆಂಬರ್ವರೆಗೆ ಅಧಿಕ ಮಳೆ ಬೀಳುವಂಥ ಒಂದು ಪ್ರದೇಶ ಆಗಿದೆ ಅಲ್ವಾ. ನೆರವಾಗುವುದು. ಆದ್ದರಿಂದ ಈ ಕಾಲದಲ್ಲಿ ಮುಂಗಾರು ಕಾಲ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಆಗ್ತದೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಯಾವಾಗ್ತದೆ ಅಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಯಾವಾಗ? ಅಕ್ಟೋಬರಿಂದ ಮತ್ತೆ ಸೆಪ್ಟೆಂಬರ್ವರೆಗೆ. ಅಕ್ಟೋಬರಿಂದ ಸೆಪ್ಟೆಂಬರ್. ಈ ಮಾನ್ಸೂನ್ ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರಿತೀವಿ. ಈಶಾನ್ಯದಿಂದ ಈ ಕಾಲದಲ್ಲಿ ಏನಾಗ್ತವೆ? ಈಶಾನ್ಯದಿಂದ ಬಂದಂತ ಮಾರುತಗಳು, ಈಶಾನ್ಯದಿಂದ ಬೀಸುವಂತ ಮಾರುತಗಳು ಭಾರತಕ್ಕೆ, ಈಶಾನ್ಯದಿಂದ ಬೀಸುವಂತ ಮಾರುತಗಳು ಭಾರತಕ್ಕೆ ಏನಾಗಿದೆ? ಭೂಮಾರುತಗಳು ಆಗಿರ್ತವೆ. ಯಾಕಂದ್ರೆ ಭೂಮಾರುತಗಳು ಅಂದ್ರೆ ಅದರಲ್ಲಿ ಯಾವುದೇ ತೇವಾಂಶ ಇರಲಿಲ್ಲ. ಅದು ವೆಟ್ಟೇರ್ ಅಂತ ಕರಿತೀವಿ. ಅದು ಒಣಗಿನ ಗಾಳಿ. ಅದರಿಂದ ಈ ಚಳಿಗಾಲದಲ್ಲಿ ಏನಾಗ್ತವೆ? ಮಾನ್ಸೂನ್ ಅಲ್ಲಪ್ಪ ಅದರಲ್ಲಿ ಯಾವುದೇ ಒಂದು ಅಲ್ಲಪ್ಪ ಈ ಕಡೆ ಉತ್ತರ ಭಾರತದಲ್ಲಿ ಉಷ್ಣಾಂಶ ಏನಾಗ್ತದೆ ಈ ಕಾಲದಲ್ಲಿ ಸಾಮಾನ್ಯವಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಕಾಲ ಕರಿತೀವಿ. ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗೋದ್ರಿಂದ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಒತ್ತಡ ಹೆಚ್ಚಾಗ್ತದೆ. ಯಾವಾಗ ಚಳಿ ಇರ್ತದೋ ಕಡಿಮೆ ಆಗ್ತದೋ ಅಲ್ಲಿ ಒತ್ತಡ ಜಾಸ್ತಿ ಆಗ್ತದೆ. ಯಾಕಂದ್ರೆ ಆ ಗಾಳಿಯಲ್ಲಿ ಬೆಟ್ಟಿರ್ತದೆ ಅಲ್ವಾ, ನೀರು ದೈ ಇರ್ತದೆ. ಆದ್ದರಿಂದ ಉಷ್ಣಾಂಶ ಕಡಿಮೆಯಾಗಿ ಆ ಒತ್ತಡ ಹೆಚ್ಚಾಗೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯ ಬೀಸುತ್ತಾ ನಿರ್ಗಮಿಸುತ್ತವೆ. ಇದರಿಂದ ಭೂಭಾಗದಿಂದ ಬೀಸುವಂಥ ಮಾರುತಗಳು ಮಳೆ ತರುವುದಿಲ್ಲ. ಆದರೆ ಬಂಗಾಳಕೊಲ್ಲಿಯಿಂದ ಬೀಸುವಾಗ ದಕ್ಷಿಣ ಮೈದಾನದ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಬೀಸುತ್ತದೆ. ಬಂಗಾಳಕೊಲ್ಲಿ ಕೆಲವು ಹೀಗೆ ಬರಬೇಕಾದ್ರೆ ಬಂಗಾಳಕೊಲ್ಲಿ ಮೇಲೆ ಬೀಸುತ್ತದೆ. ಬಂಗಾಳಕೊಲ್ಲಿ ಮೇಲೆ ಬೀಸಿದಾಗ ಕೆಲವು ತಮಿಳುನಾಡಿನ ಕೆಲವು ಜಿಲ್ಲೆಗಳು, ಆಂಧ್ರ ಪ್ರದೇಶದ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಚಳಿಗಾಲದಲ್ಲಿ ಆಗ್ತದೆ. ಚಳಿಗಾಲದಲ್ಲಿ ಮಳೆ ಈಗ ಆಗ್ತಿದೆ. ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಜಿಲ್ಲೆಗಳಲ್ಲಿ ಅಲ್ವಾ, ದಕ್ಷಿಣ ಮೈದಾನದ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಆಗಿರುತ್ತದೆ. ಬಂಗಾಳಕೊಲ್ಲಿಯಲ್ಲಿ ಆಗುವ ಚಂಡಮಾರುತಗಳು ಪ್ರಭಾವದಿಂದ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ. ಈಗ ನೋಡಿ, ಕೆಲವು ಚಂಡಮಾರುತಗಳಿಂದ ಅಲ್ವಾ ಇದರಿಂದ ಸೈಕ್ಲೋನ್ ಅಂತೀವಿಲ್ಲ, ಅದರಿಂದಾಗಿ ಡಿಸೆಂಬರ್ ತಿಂಗಳಲ್ಲಿ ಏನಾಗ್ತದೆ? ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಳೆ ಆಗ್ತದೆ. ಈ ಋತುವಿನಲ್ಲಿ 12% ಭಾಗದಷ್ಟು ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಮಳೆ ಆಗ್ತದೆ. 12% ಭಾಗದಷ್ಟು. ಅದರಲ್ಲೂ ಸಹ ದಕ್ಷಿಣ ಮೈದಾನ ಕಡೆಗೆ ಸ್ವಲ್ಪ ಮೈದಾನ ಮಳೆ ಆಗ್ತದೆ. ಬೆಂಗಳೂರು,
ಚಾಮರಾಜನಗರ, ಮೈಸೂರು ಈ ಕಡೆಗೆ ಸ್ವಲ್ಪ, ಮಂಡ್ಯ ಈ ಭಾಗದಲ್ಲಿ ಸ್ವಲ್ಪ ಮಳೆ ಆಗ್ತದೆ, ಹೆಚ್ಚು ಮಳೆ ಆಗ್ತದೆ. 12 ಭಾಗದಷ್ಟು ಭಾಗದಲ್ಲಿ ಮಳೆ ಆಗ್ತದೆ. ಈ ರೀತಿ ಅಲ್ವಾ ಆಗ್ತದೆ. ಇದು ಒಂದು ಚಳಿಗಾಲದಲ್ಲಿ ಆಗುವಂಥ ಒಂದು ವಾಯುಗುಣದ ಒಂದು ಪರಿಸ್ಥಿತಿ. ಅದೇ ರೀತಿ ಚಳಿಗಾಲ ಆದಮೇಲೆ ಅದೇ ಮಾನ್ಸೂನ್ ಮಾತು ಹಿಂಗಾಲ ಕಾಲ ಆಗುತ್ತೆ. ಚಳಿಗಾಲದಲ್ಲಿ ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ ಇರ್ತದೆ. ನೋಡಿ, ಭಾರತದ ಚಳಿಗಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ ಇರ್ತದೆ. ಮಳೆ ಕಡಿಮೆ ಆಗುವ ತಿಳಿಯಾದಂಥ ಉಷ್ಣಾಂಶ, ತಿಳಿಯಾದಂಥ ಮತ್ತು ಆಕಾಶವುಳ್ಳ ಅವಗುಣ ಇರ್ತದೆ. ಸರಾಸರಿ ಉಷ್ಣಾಂಶ 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಲ್ಲಿರ್ತದೆ. 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಜನವರಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವಂತಹ ತಿಂಗಳು. ಇದನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತೇಳಿ ಕರೀತಾರೆ. ಚಳಿಗಾಲವನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತೇಳಿ ಕರೀತಾರೆ. ಕರ್ನಾಟಕದಲ್ಲಿ ಪ್ರವಾಸ ಮಾಸ ಅಂತೇಳಿ ಕರೀತಾರೆ. ಯಾವಾಗ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ 6.7 ಡಿಗ್ರಿ ಉಷ್ಣಾಂಶ ಇರ್ತದೆ. ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ 6.7 ಡಿಗ್ರಿ ಉಷ್ಣಾಂಶ ಬೆಳಗಾವಿಯಲ್ಲಿ ಇರ್ತದೆ. ಈಗ ಪ್ರವಾಸ ಮಾಸ ಅಂತೇಳಿ ಯಾವುದನ್ನು ಕರಿತೀವಿ? ಉಷ್ಣಾಂಶ ದಾಖಲಾಗುವಂಥ ಪ್ರವಾಸ ಮಾಸ ಅಂತೇಳಿ ನೋಡು. ಇಲ್ಲಿ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ 6.2 ಇರ್ತದೆ. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಕಡಿಮೆ ಉಷ್ಣಾಂಶ ಇರ್ತದೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಡಿಮೆ ಉಷ್ಣಾಂಶ ಇರ್ತದೆ. ಉದಾಹರಣೆ ಬಿಜಾಪುರ, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಅತಿ ಕಡಿಮೆ. ಮಳೆ ಹಂಚಿಕೆ ಕಲಬುರಗಿ, ಉತ್ತರ ಕರ್ನಾಟಕದ ಕಲಬುರಗಿ ಮತ್ತು ಬೀದರ್ ಮತ್ತು ಬಿಜಾಪುರಗಳಲ್ಲಿ ಮಳೆಯ ಪ್ರಮಾಣ ಬಹಳ ಅತಿ ಕಡಿಮೆ ಇರುತ್ತದೆ. ಆದ್ದರಿಂದ ರಾಜ್ಯದ ಒಟ್ಟು ಮಳೆಯಲ್ಲಿ ಶೇಕಡ 1 ಭಾಗ ಅಷ್ಟೇ. ರಾಜ್ಯದ ಒಟ್ಟು ಮಳೆ ಶೇಕಡ 1 ಭಾಗ ಮಾತ್ರ ಚಳಿಗಾಲದಲ್ಲಿ ಮಳೆ ಆಗ್ತದೆ. 1% ಮಾತ್ರ, ಶೇಕಡ 1% ಮಾತ್ರ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಳೆ ಆಗ್ತದೆ. ಚಳಿಗಾಲದಲ್ಲಿ ಮಳೆ ಆಗ್ತದೆ. ಒಮ್ಮೊಮ್ಮೆ ಪ್ರಾತಃ ಕಾಲದಲ್ಲಿ ಕಾವಳ ಬೀಳುವುದು. ಕಾವಳ ಅಂದರೆ ಮಂಚು. ದೇಶದಲ್ಲಿ ಒಮ್ಮೊಮ್ಮೆ ಪ್ರಾತಃ ಕಾಲದಂದೇ ಅತ್ಯಂತ ಇದರಲ್ಲಿ ಮಂಚು ಸಹ ಬೀಳ್ತದೆ. ಅಲ್ವಾ? ಪ್ರಾತಃ ಕಾಲದಲ್ಲಿ ಮಂಜು ಬೀಳ್ತದೆ. ನೆಕ್ಸ್ಟ್ ಬೆಳಗ್ಗೆ ಮಳೆ ಹಂಚಿಕೆ. ಮಳೆಗಾಲದಲ್ಲಿ ಕರಾವಳಿ ಭಾಗಗಳು ಅಧಿಕ ಮಳೆಯನ್ನು ಪಡೆಯುವ ಪ್ರದೇಶವಾಗಿದೆ. ಮಳೆ ಹಂಚಿಕೆಯಲ್ಲಿ ಮಲೆನಾಡು ಮಲೆನಾಡು ಮತ್ತು ಕರಾವಳಿ ಭಾಗಗಳು ಅಧಿಕ ಮಳೆಯನ್ನು ಪಡೆಯುವ ಪ್ರದೇಶವಾಗಿದೆ. ಆದರೆ ಪೂರ್ವ ಭಾಗದ ಮೈದಾನ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ. ಅಕಾಲಿಕ ಮತ್ತು ಅಸಮಾಧಾನ ಮಳೆಯೂ ಸಹ ಹಂಚಿಕೆಯಾಗಿ ರಾಜ್ಯದಲ್ಲಿ ಆಗಾಗ್ಗೆ ಬರಗಾಲ ಮತ್ತು ಪ್ರವಾಹಗಳು ಸಂಭವಿಸುತ್ತವೆ. ಅಂದರೆ ಇಲ್ಲಿ ಯಾವಾಗಲೂ ಸಹ ಅಕಾಲಿಕವಾದ ಅತಿಯಾದಂಥ ಮಳೆಯಿಂದಾಗುತ್ತೆ. ಅದರಿಂದ ಪ್ರದೇಶಗಳಲ್ಲಿ ಆಗ್ತವೆ. ಪೂರ್ವ ಭಾಗದ ಮೈದಾನಗಳು ಕಡಿಮೆ ಮಳೆ ಪಡೆಯುವುದರಿಂದ ಅಕಾಲಿಕ ಮತ್ತು ಈ ಅಸಮಾನ ಮಳೆಯ ಹಂಚಿಕೆಯಿಂದ ರಾಜ್ಯದಲ್ಲಿ ಹಾಗಾಗಿ ಬರಗಾಲ ಮತ್ತು ಪ್ರವಾಹಗಳು ಸಹ ಸಂಭವಿಸುತ್ತವೆ. ಅಕಾಲಿಕ ಮಳೆಯಿಂದಾಗಿ ಸಂಭವಿಸುತ್ತವೆ. ಅದೇ ರೀತಿ ಈಗ ಒಂದು ಋತುಮಾನ ಬಗ್ಗೆ ತಿಳ್ಕೊಂಡು, ಈಗ ಕರ್ನಾಟಕದ ಮಣ್ಣುಗಳ ಬಗ್ಗೆ ತಿಳ್ಕೊಂಡೆ. ಮಣ್ಣುಗಳು ಇದೆ. ಕರ್ನಾಟಕದಲ್ಲಿ ಕಂಡುಬರುವಂಥ ಮಣ್ಣುಗಳು ಯಾವುವು ಅಲ್ವಾ? ಕರ್ನಾಟಕದ ಮಣ್ಣುಗಳ ಬಗ್ಗೆ, ಇಲ್ಲಿ ಮಣ್ಣುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕರ್ನಾಟಕದಲ್ಲಿ ಮಣ್ಣುಗಳು ಸಹ ಅದೇ ರೀತಿ ಅಲ್ವಾ? ವಿಶಾಲವಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಮಣ್ಣುಗಳು ಸಹ ಕಂಡುಬರ್ತವೆ. ಇಲ್ಲಿ ನೋಡಿ, ಭೂಮಿಯ ಮೇಲಿನ ತೆಳುವಾದ ಪದರವೇ ಮಣ್ಣು ಅಲ್ವಾ? ಭೂಮಿಯ ಮೇಲಿನ ಅತ್ಯಂತ ತೆಳುವಾದ ಪದರವೇ ಅತ್ಯಂತ ಮಣ್ಣು ಅಂತೇಳಿ ಕರಿತೀವಿ. ಮಣ್ಣು ಸಾಮಾನ್ಯವಾಗಿ ಅತಿ ಆಳವಾಗಿ ಇರುವುದಿಲ್ಲ. ಅಂದರೆ 3 ರಿಂದ 4 ಅಡಿ, 5 ಅಡಿ ಅಥವಾ 10 ಅಡಿವರೆಗೆ ಇರ್ತದೆ. ಅಂದರೆ ಭೂಮಿಯ ಮೇಲಿನ ತೆಳುವಾದ ಪದರವೇ ಮಣ್ಣು. ಇದು ಕೃಷಿ ಅಭಿವೃದ್ಧಿಗೆ ಫಲವತ್ತಾಗಿದೆ. ಒಳ್ಳೆ ಫಲವತ್ತಾದ ಮಣ್ಣು ಇಲ್ಲದಿದ್ದರೆ ಯಾವುದೇ ಕೃಷಿ ಸಹ ಮಾಡಬಹುದು ಅಲ್ವಾ? ಕಲ್ಲು ಭೂಮಿ, ಚೌಳದಿಂದ ಭೂಮಿಯಿಂದ ಕುಡಿದಲ್ಲಿ ನೀವು ವ್ಯವಸಾಯನ ಮಾಡಲೇ ಆಗ್ತದ ಅಲ್ವಾ? ಅತ್ಯಂತ ಕೃಷಿ ಅಭಿವೃದ್ಧಿಗೆ ಬೇಕಾದ ಫಲವತ್ತಾದ ಮಣ್ಣು ಅವಶ್ಯಕ. ಈ ಮಣ್ಣುಗಳಲ್ಲಿ 4 ಅಡಿ ಮಣ್ಣು ಅತ್ಯಗತ್ಯ. ಆದರೆ ಕರ್ನಾಟಕದಲ್ಲಿ ವಿವಿಧ ಪ್ರಕಾರದ ಮಣ್ಣುಗಳಿವೆ. ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದು ಥರ ಮಣ್ಣುಗಳು. ನಿಮ್ಮ ಊರಲ್ಲೇ ಸಹ ಒಂದೊಂದು ಭಾಗದಲ್ಲಿ ಒಂದು ಥರ ಮಣ್ಣುಗಳನ್ನು ಕಾಣಬಹುದು. ಅವುಗಳಲ್ಲಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ.
ಕೆಂಪು ಮಣ್ಣು, ಕಪ್ಪು ಮಣ್ಣು, ಒಂದು ಮಣ್ಣುಗಳನ್ನು ಹಾಕುವುದು. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಜಂಬಿಟ್ಟಿಗೆ, ಜಂಬಿಟ್ಟಿಗೆ, ಇಟ್ಟಿಗೆ, ಜಂಬಿಟ್ಟಿಗೆ ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಮತ್ತೆ ಅದೇ ರೀತಿ ಇನ್ನೊಂದು ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು, ಕರಾವಳಿ ಸಿಗುವಂಥ ಕರಾವಳಿಯ ಮೆಕ್ಕಲು ಮಣ್ಣು. 4 ಕ್ಲೀನ್ ಮಣ್ಣಿನಲ್ಲಿ ಕರ್ನಾಟಕದ ಮಣ್ಣನ್ನು 4 ಪ್ರಮುಖವಾಗಿ 4 ವಿಧಗಳಾಗಿ ವಿಂಗಡಿಸಬಹುದು. ಕೆಂಪು ಮಣ್ಣು, ಕಪ್ಪು ಮಣ್ಣು ಅಲ್ವಾ, ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿಯ ಮೆಕ್ಕಲು ಮಣ್ಣು ಅಂತೇಳಿ 4 ಭಾಗಗಳಾಗಿ ವಿಂಗಡಿಸಬಹುದು ಅಲ್ವಾ. ಇಲ್ಲಿ ಕಪ್ಪಲ್ಲಿ ಮೊದಲು ಈ ಕಪ್ಪು ಮಣ್ಣನ್ನು ಕೆಂಪು ಮಣ್ಣನ್ನು ಫಸ್ಟು ಕೆಂಪು ಮಣ್ಣು. ಈ ಕೆಂಪು ಮಣ್ಣಿನ ಬಗ್ಗೆ ತಿಳ್ಕೊಳ್ಳಿ. ಇಲ್ಲಿ ಕೆಂಪು ಮಣ್ಣು ಇದನ್ನು ಗ್ರಾನೈಟ್ ಇಲ್ಲವಾ, ಗ್ರಾನೈಟ್ ಈಸ್ ಅಲ್ಲಿ ಗ್ರಾನೈಟ್ ಇಸ್ ಅಂತ ಗ್ರಾನೈಟ್ ಅಂದರೆ ಅಥವಾ ಗ್ರಾನೈಟ್ ಈಸ್ನ ಮತ್ತು ಸೀಸ ದ್ರವ್ಯಗಳಿಂದ ರೂಪುಗೊಂಡಿರುತ್ತದೆ. ಇಲ್ಲಿ ಮತ್ತು ಗ್ರಾನೈಟ್ ಇದು ಗ್ರಾನೈಟ್ ಮತ್ತು ನಿಸ್ ಅಲ್ವಾ, ಗ್ರಾನೈಟ್ ನಿಸ್ ಮತ್ತು ಶೀಲ ದ್ರವ್ಯಗಳಿಂದ ರೂಪುಗೊಂಡಿದ್ದು ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣನ್ನು ಕೆಂಪಾಗಿರ್ತದೆ. ಇಲ್ಲಿ ಗ್ರಾನೈಟ್ ನಿಸ್ ಮತ್ತು ಶೀಲ ದ್ರವ್ಯಗಳಿಂದ ರೂಪುಗೊಂಡಿದ್ದು ಇದು ಕಬ್ಬಿಣ ಆಕ್ಸೈಡ್ನಿಂದ ಇರೋದ್ರಿಂದ ಈ ಮಣ್ಣು ಕೆಂಪಾಗಿರ್ತದೆ. ಕಬ್ಬಿಣ ಆಕ್ಸೈಡ್ ಹೆಚ್ಚಾಗಿ ಇಲ್ಲಲ್ಲಿ ಇರೋದ್ರಿಂದ ರೂಪುಗೊಂಡಿದ್ದರಿಂದ ಇದನ್ನು ಇಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚಾಗಿ ಇದರಲ್ಲಿ ಇರೋದ್ರಿಂದ ಇದು ಏನಾಗಿರ್ತದೆ, ಕೆಂಪಾಗಿ ಇರ್ತದೆ. ಅದು ಉಷ್ಣಾಂಶ ಕಡಿಮೆ ಇದು ಕೆಂಪಾಗಿ ಇದು ಮಣ್ಣಿನಲ್ಲಿ ಹೆಚ್ಚು ಸುಣ್ಣದ ಅಂಶ ಮತ್ತೆ ಕೆಂಪಾಗಿರ್ತದೆ. ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತೆ ಉಪ್ಪಿನ ಅಂಶವಿದ್ದು ಸಾವಯವ ಅಂಶ ಕಡಿಮೆ, ಹೆಚ್ಚು ಹಗುರ ತೆಳು ಪದರವುಳ್ಳ ಈ ಮಣ್ಣು ಅಷ್ಟೊಂದು ಫಲವತ್ತ ಆಗಿರೋದಿಲ್ಲ. ಇದು ತೇವಾಂಶ ಉಳಿಸಿಕೊಳ್ಳಲು ಸಾಮರ್ಥ್ಯ ಕಡಿಮೆ. ಈ ಮಣ್ಣಿನಲ್ಲಿ ತೃಣಧಾನ್ಯಗಳಿಂದ ರಾಗಿ, ನವಣೆ, ಸಜ್ಜೆ, ಜೋಳ, ಆರ್ಕ ಇತ್ಯಾದಿ ದ್ರವ್ಯಗಳಲ್ಲಿ ತೇವಾಂಶಗಳನ್ನು ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆಯಬಹುದು. ನೀರಾವರಿ ಸೌಲಭ್ಯಗಳಿರುವಂಥ ಕಡೆ ಭತ್ತ, ಕಬ್ಬು ಮತ್ತು ಆಲೂಗಡ್ಡೆ, ತರಕಾರಿ ಬೆಳೆ ಹಾಗೂ ತೆಂಗು, ಅಡಿಕೆ ಇತ್ಯಾದಿ ಬೆಳೆಯಲು ಯೋಗ್ಯವಾಗುತ್ತದೆ. ತುಮಕೂರು ಮತ್ತು ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳು ಈ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಅಂದರೆ ಕೆಂಪು ಮಣ್ಣು ಇರುವಂಥ ರಾಸಾಯನಿಕ ಅಂಶಗಳನ್ನು ಯಾವುವು? ಈ ಕೆಂಪು ಮಣ್ಣಿನಲ್ಲಿ ಇಲ್ಲಿ ಗ್ರಾನೈಟ್ ಮತ್ತು ಶಿಲಾ ದ್ರವ್ಯಗಳಿಂದ ಕೂಡಿದ ರೂಪುಗೊಂಡಿದ್ದು ಕಬ್ಬಿಣ ಆಕ್ಸೈಡ್ ಇರುವುದರಿಂದ ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶವಿದ್ದು ಸಾವಯವ ಅಂಶ ಕಡಿಮೆ ಇದ್ದು ಹಗುರವಾಗಿ ಇರ್ತದೆ. ಸಾವಯವ ಇದಿಲ್ಲ. ಇಲ್ಲಿ ಕಂಡುಬರುವಂಥ ಫಲವತ್ತಾಗಿರುವುದಿಲ್ಲ. ಈ ಮಣ್ಣಿನಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು ಯಾವುವು ಅಂದರೆ ಉಳಿಸಿಕೊಳ್ಳುವಂಥ ಈ ತೇವಾಂಶಗಳಲ್ಲೇ ಉಳಿಸಿಕೊಳ್ಳೋದಿಲ್ಲ. ಇದರಲ್ಲಿ ತೇವಾಂಶ ಹೆಚ್ಚು ಇರೋದಿಲ್ಲ. ಆದ್ದರಿಂದ ಈ ಮಣ್ಣಿನಲ್ಲಿ ಹೆಚ್ಚಾಗಿ ಏನೇನು ಬೆಳೀತವೆ ಅಂದರೆ ನವಣೆ, ಸಜ್ಜೆ, ಜೋಳ, ಆರಕ ಇತ್ಯಾದಿ, ತಂಬಾಕು, ದ್ವಿದಳ ಧಾನ್ಯಗಳು, ನೆಲಗಡಲೆಗಳು, ಮಳೆಯಾಶ್ರಿತ ಬೆಳೆಗಳು ಮತ್ತು ಬೆಳೆಯಬಹುದು. ಮಳೆಯಾಶ್ರಿತ ಬೆಳೆಗಳನ್ನು ಬೆಳೆಯಬಹುದು. ನೀರಾವರಿ ಸೌಲಭ್ಯಗಳ ಕಡೆ ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿ ಮತ್ತು ಬಾಳೆ, ತೆಂಗು, ಅಡಿಕೆ ಇತ್ಯಾದಿ ಬೆಳೆಯಲು ಯೋಗ್ಯವಾಗಿದೆ. ತುಮಕೂರು ಮತ್ತು ಬೆಂಗಳೂರು, ರಾಮನಗರದಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಜಿಲ್ಲೆಗಳು ಯಾವುದಂದರೆ ಕೆಂಪು ಮಣ್ಣು ಕಂಡುಬರುವಂಥ ಜಿಲ್ಲೆಗಳು ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ ಮತ್ತು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಕರ್ನಾಟಕದ ವಾರ್ಷಿಕ ವಾಯುಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? ಯಾರು ಹೇಳ್ತೀರಾ? ಎನಿಬಡಿ?
ಕರ್ನಾಟಕದ ವಾಯುವ್ಯ. ಇಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ನಿರ್ಗಮನ ಕಾಲ, ಚಳಿಗಾಲ ಅಲ್ವಾ. ಬೇಸಿಗೆಯಲ್ಲಿ ಅತ್ಯಂತ ಉಷ್ಣಾಂಶ ಇರುವಂಥ ಜಿಲ್ಲೆ ಯಾವುದು? ಯಾವುದು? ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ಕಂಡು ಬರ್ತದೆ ಅಲ್ವಾ. ಅಧಿಕ ಇಲ್ಲಿ ಅಲ್ಲಪ್ಪ ಅಧಿಕ ಉಷ್ಣಾಂಶ ಕಂಡು ಬರ್ತದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಬರುವಂಥ ಮಳೆಯನ್ನ ಇಲ್ಲಿ ಗಿಡಗಳು ಅಲ್ವಾ ಅಲ್ಪಾವಧಿಯಾಗಿ ಸಂಭವಿಸ್ತದೆ. ಇದು ಕಾಫಿ ಗಿಡಗಳನ್ನ ಪರಿಸರದ ಮಳೆ ಆಗ್ತದೆ. ಈ ಪರಿಸರದ ಮಳೆಯನ್ನ ಅಲ್ಪಾವಧಿಯಲ್ಲಿ ಬರುವಂತಹ ಮಳೆಯನ್ನ ಈ ಕಾಫಿ ಗಿಡಗಳಿಗೆ ಅನುಕೂಲವಾಗೋದ್ರಿಂದ ಇದನ್ನ ಏನಂತ ಕರೀತಾರೆ? ಕಾಪಿನ ಹೂ ಮಳೆ ಅಂತಲೂ ಸಹ ಕರೀತಾರೆ. ಮತ್ತು ಇನ್ನೊಂದು ಇದನ್ನ ಮಾವಿನ ಫಸಲಿಗೆ ಚೆನ್ನಾಗಿ ಅನುವಾಗೋದ್ರಿಂದ ಇದನ್ನ ಮಾವಿನ ಹೂ ಅಂತಲೂ ಸಹ ಕರೀತಾರೆ ಅದಲ್ಲ. ಹೀಗೆ ಬೇರೆ ಬೇರೆ ಅದಲ್ಲಪ್ಪ. ಈ ರೀತಿ ನಾವು ಇಂದಿನ ಈ ತರಗತಿ ಅದು ಅಲ್ವಾ, ಇದು ತರಗತಿ ಇಲ್ಲ ಅದು. ಈಗ ನಿಮಗೆ ಇಂದಿನ ತರಗತಿಯಲ್ಲಿ ನಾವು ಇಂದು ಮಳೆಗಾಲದ ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಅಂತೇಳಿ ಕರಿತೀವಿ. ನೈಋತ್ಯ ಮಾನ್ಸೂನ್ ಕಾಲದಲ್ಲಿ ಅತಿಯಾಗಿ ಸಮುದ್ರದ ಮೇಲೆ ಬೀಸುವಂಥ ಈ ಮಾರುತಗಳು ಆ ತೇವಾಂಶವನ್ನು ಹೀರಿಕೊಂಡು ಬಂದು ಪಶ್ಚಿಮ ಘಟ್ಟಗಳಿಗೆ ಹೆಚ್ಚು ಮಳೆಯಾಗ್ತದೆ. ಅದರ ಪೂರ್ವದ ಬಗ್ಗೆ ಅದಲ್ವಾ ಪ್ರದೇಶ ಪರಿಣಮಿಸುತ್ತದೆ. ಇದರಲ್ಲಿ ಅದರಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಆಗುಂಬೆ, ಇದನ್ನ ಹೇಳ್ತೀವಿ ಕರ್ನಾಟಕದ ಚಿರಾಪುಂಜಿ ಅಂತೇಳಿ ಕರಿತೀವಿ. ಭಾಗಮಂಡಲ ಮತ್ತು ಉಡುಕಲುಗಳು ಸಹ ಅಧಿಕ ಮಳೆಯನ್ನು ಪಡಿತವೆ. ಹೀಗೆ ರವಿಪದ, ನಾಯಕನಹಟ್ಟಿ ಅದರಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆ ಕರ್ನಾಟಕದಲ್ಲಿ ಪ್ರದೇಶ ಅಂದರೆ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಈಶಾನ್ಯ ಮಾನ್ಸೂನ್ ಮಾರುತಗಳಲ್ಲಿ ಎಂತಲೂ ಕರೀತಾರೆ. ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತವೆ, ನಿರ್ಗಮಿಸುತ್ತವೆ. ಈ ಭೂಭಾಗದಿಂದ ಬೀಸುವಂಥ ಈ ಮಾರುತಗಳು ಮಳೆಯನ್ನು ತರುವುದಿಲ್ಲ. ಆದ್ದರಿಂದ ಈ ಬಂಗಾಳಕೊಲ್ಲಿಯಿಂದ ಬೀಸುವಾಗ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಜಿಲ್ಲೆಗಳಿಗೆ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಮಳೆ ಆಗ್ತದೆ. ಇದರಿಂದ ಋತುಮಾನವು 12% ಭಾಗವಷ್ಟು ಮಳೆಯಲ್ಲಿ ಅತ್ಯಂತ ಕಡಿಮೆ ಮಳೆಯುವಂಥ ಚಳಿಗಾಲದಲ್ಲಿ ಕಡಿಮೆ ತೀರುವಂಥ ಅವಕಾಶಕ್ಕೆ ಅವುಗಳ ಇರ್ತದೆ. ಅದರಿಂದ ಕಡಿಮೆ ಮಳೆಯನ್ನು ಕಡಿಮೆ ಆಗುತ್ತದೆ. ಆರ್ದ್ರತೆ ಕಡಿಮೆ ತಿಳಿಯಾದಂಥ ಆಕಾಶಗಳ ತೆರೆಯುತ್ತದೆ. ಸರಾಸರಿ ಉಷ್ಣಾಂಶ 25 ಡಿಗ್ರಿ ಇರುವುದರಿಂದ ಈ ಕಾಲದಲ್ಲಿ ಕರ್ನಾಟಕದಲ್ಲಿ ಪ್ರವಾಸ ಮಾಸ ಅಂತೇಳಿ ಕರೀತಾರೆ. ಅತಿ ಹೆಚ್ಚು ಕಡಿಮೆ ಮಳೆಯಿಂದ ಈ ಕಾಲದಲ್ಲಿ ಅತಿ ಕಡಿಮೆ ಮಳೆ 1% ಕಳೆದಿದೆ. ಕರ್ನಾಟಕದ ಮಣ್ಣುಗಳನ್ನು ನಾಲ್ಕರಲ್ಲಿ ಕಪ್ಪು ಮಣ್ಣು ಹಾಗೆ ಹೆಬ್ಬೆಟ್ಟಿಗೆ ಮಣ್ಣು, ಕರಾವಳಿ ಮಣ್ಣು ಅಂತೇಳಿ, ಮೆಟ್ಟಲು ಮಣ್ಣು ಅಂತೇಳಿ ಈಗ ಬರ್ತೀವಿ. ಇಷ್ಟು ಇಂದಿನ ತರಗತಿಯಲ್ಲಿ ನಾವು ಈಗ ವಿದ್ಯಾರ್ಥಿಗಳೇ ಕೆಲವು ಕ್ವಶನ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಹೋಮ್ ಅಸೈನ್ಮೆಂಟ್. ನೀವು ಕರ್ನಾಟಕದ ಮುಖ್ಯ ಋತುಗಳು ಯಾವುವು? ಓಕೆ, ಕರ್ನಾಟಕದ ಮುಖ್ಯ ಋತುಗಳು ಯಾವುವು? ಕರ್ನಾಟಕದ ಮುಖ್ಯ ಋತುಗಳು ಯಾವುವು? ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ. ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ. ಹೆಂಗಾಗ್ತದೆ ಮಳೆಗಾಲ ಹೇಳ್ತೀರಾ? ಹೇಳ್ತಲ್ಲ ಮಳೆಗಾಲವನ್ನು ಕುರಿತು ಏನಾಗ್ತದೆ? ಮಳೆಗಾಲದಲ್ಲಿ ಅತ್ಯಂತ ಮಳೆ ಏನಾಗ್ತದೆ? ಅತ್ಯಂತ ಕಡಿಮೆ ಒತ್ತಡ ಪ್ರದೇಶವಾಗಿ ನಿರ್ಮಾಣವಾದಾಗ ಕರ್ನಾಟಕವು ಅರಬ್ಬಿ ಸಮುದ್ರದಲ್ಲಿ ಬೀಸುವಂತಹ ನೈಋತ್ಯ ಮಾರುತಗಳು ಆಕರ್ಷಿಸಿ ಅತಿ ಹೆಚ್ಚು ಮಳೆ ಬರ್ತದೆ. ಆದ್ದರಿಂದ ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚು ಮಳೆ ಬರ್ತದೆ. ಪಶ್ಚಿಮ ಘಟ್ಟಗಳು ತಡೆಯೋದ್ರಿಂದ ಪಶ್ಚಿಮ ಭಾರತದಲ್ಲಿ ಅಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಆಗುಂಬೆ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಇದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅಲ್ವಾ? ನಾಯಕನಹಟ್ಟಿ ಅಲ್ಲಪ್ಪ. ಹೀಗೆ ಆ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಮಳೆ ಕಡಿಮೆಯಾಗ್ತದೆ. ಇದರ ಮಳೆ ನಾಡಿನ ಪ್ರದೇಶ ಅಂತ ಸಹ ಕರೀತಾರೆ ಅಲ್ವಾ? ಎಲ್ಲ ಬೆಳೆದು ಪ್ರತಿಭೆಗೆ ಬರೀಬೇಕಾಗ್ತದ. ನೆಕ್ಸ್ಟ್, ಕರ್ನಾಟಕದಲ್ಲಿ ಮಣ್ಣಿನ ವಿಧಗಳನ್ನು ತಿಳಿಸಿ. ಕರ್ನಾಟಕದಲ್ಲಿ ಕಂಡುಬರುವಂಥ ಮಣ್ಣಿನ ವಿಧಗಳನ್ನು ತಿಳಿಸಿ. ಕರ್ನಾಟಕದಲ್ಲಿ ಕಂಡುಬರುವಂಥ ಮಣ್ಣಿನ ವಿಧಗಳನ್ನು ತಿಳಿಸಿ. ಯಾವ ಮಣ್ಣು ಕಂಡುಬಂದಿದೆ? ಯಾವ ಮಣ್ಣು? ಕೆಂಪು ಮಣ್ಣು, ಕಪ್ಪು ಮಣ್ಣು, ಜೆಪಿಟಿಗೆ ಮಣ್ಣು, ಕರಾವಳಿ ಎಂಥದ್ದು? ಕರಾವಳಿಯ ಮೆಕ್ಕಲು ಮಣ್ಣು ಅಂತೇಳಿ ಕರೀತಾರೆ. ಈ ರೀತಿ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಮಣ್ಣುಗಳು. ಇಲ್ಲಿ ಅದೇ ರೀತಿ ಇನ್ನೊಂದು ಕ್ವಶನ್ಸ್ ಕೊಡ್ತೀವಿ. ಕರ್ನಾಟಕದ 4 ಋತುಮಾನಗಳಾದ ಆಯ್ತಾ. ನೆಕ್ಸ್ಟ್, ಕರ್ನಾಟಕ ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಲ್ಲಿ ಇರ್ತದೆ. ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಲ್ಲಿ ಇರ್ತದೆ. ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಲ್ಲಿ ಇರ್ತದೆ. ನೆಕ್ಸ್ಟ್,
ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದು? ಋತುಮಾನ ಯಾವುದು? ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದು? ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದು? ನೆಕ್ಸ್ಟ್ ಕ್ವಶನ್ಸ್. ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಹೆಚ್ಚು ಕಂಡುಬರುವ ಮಣ್ಣು ಯಾವುದು? ಹೆಚ್ಚು ಕಂಡುಬರುವಂಥ ಮಣ್ಣು ಯಾವುದು? ಓಕೆ, ಅಷ್ಟೇ. ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸಬ್ಮಿಟ್ ಮಾಡ್ತಾ ಆಲ್ ದ ಹೋಮ್ ಅಸೈನ್ಮೆಂಟ್. ಓಕೆ.